ನಮ್ಮಮ್ಮ ನೋಡ್ರಿ ಪೇಪರ್ ಓದ್ತಾರ. ಹಾಂ, ಓದಮ್ಮ. ತನ್ನದೇ ಹಳ್ಳಿಯ ಮೇಲೆ ವೈಮಾನಿಕ ದಾಳಿ ನಡೆಸಿದ ಪಾಕಿಸ್ತಾನ ವಿಕಸಿತ ಭಾರತಕ್ಕೆ ಸ್ವದೇಶಿ ಮಂತ್ರ ಕಷ್ಟಕರ ಯೋಜನೆ ರೂಪಿಸಿದ ಕಾಂಗ್ರೆಸ್. ನಮ್ಮಮ್ಮಗೆ ನೋಡ್ರಿ ಈಗ ಎಷ್ಟಮ್ಮ ಏಜ್ ನಿನಗೆ? ವಯಸ್ಸೆಷ್ಟು? 87 ನಡೀತದೆ. 87 ನಡೀತಾವು. ಇನ್ನೂ ಯಾವುದೇ ಕಣ್ಣು ಸರಿಯಾಗಿ ಕಾಣಿಸ್ತಾವು, ಕಣ್ಣು ಆಪ್ರೇಷನ್ ಇಲ್ಲ, ಕಿವಿ ಚೆನ್ನಾಗಿ ಕೇಳ್ತಾವು. ನಮ್ಮಮ್ಮಗೆ ಇನ್ನೂ ದೇವರು ದೀರ್ಘ ಆಯುಷ್ಯ ಕೊಡಲಿ ಅಂತ ಬೇಡ್ಕೋತೀನಿ. ಹಲ್ಲು ಅಷ್ಟೇ ಬಿದ್ದದ ಒಂದು, ಹೌದಿಲ್ಲ? ಹಲ್ಲು ಅಷ್ಟೇ ಬಿದ್ದವು. 87 ವಯಸ್ಸು. ನಮ್ಮಮ್ಮನಿಗೆ ನಾವು 11 ಜನ ಮಕ್ಕಳು. ನಾನು ಕೊನೆಯವಳು, ನಾ 11ನೇದವಳು. ಜಾತಿ ಗಣಿತಕ್ಕೆ ಜಾತಿ ಜನಗಣತಿ ಆರಂಭಿಕ ವಿಘ್ನ ಸಮೀಪಕ್ಕೆ ಮಾಂತ್ರಿಕ ಸಮಸ್ಯೆ. ಇವತ್ತಿನ ಕಣ್ಣ ಮೊಮ್ಮಕ್ಕಳನ್ನೆಲ್ಲ ಎಣಿಸಿದ್ರೆ ಎಷ್ಟು ಜನ ಆಗ್ತಾರೆ? ಸೋನು, ಮೊಮ್ಮಕ್ಕಳು ಎಷ್ಟು ಜನ ಆಗ್ತಾರ? 47. ನಮ್ಮ ಅಮ್ಮನಿಗೆ ನಾವು 11 ಜನ ಮಕ್ಕಳು. ಅದರಲ್ಲಿ ಮೊಮ್ಮಕ್ಕಳು ಎಷ್ಟು ಜನಮ್ಮ? ಮೊಮ್ಮಕ್ಕಳು ಅಂದರೆ ನಮ್ಮ ದೊಡ್ಡಕ್ಕ ಒಬ್ಬಳೇ ಮಗಳು. ಅಂದರೆ ಈ 11 ಜನ ಮಕ್ಕಳಲ್ಲಿ 3 ಜನ ಗಂಡು ಮಕ್ಕಳು, ನಾವು 8 ಜನ ಹೆಣ್ಮಕ್ಳು. 8 ಜನದ ಹೆಣ್ಮಕ್ಳು ಅಂತ ಹೆಮ್ಮೆಯಿಂದ ಹೇಳ್ತೀವಿ. ನಮ್ಮಮ್ಮ 8 ಜನಕ್ಕೆ ಜನ್ಮ ಕೊಟ್ಟಾಳ. 8 ಜನದಲ್ಲಿ ನಾವೀಗ 5 ಜನ ನೌಕರಿ ಮಾಡ್ತೀವಿ. ನಮ್ಮ ಅಕ್ಕ PDO ಅದಾಳ. ಆಮೇಲೆ ನಮ್ಮ ಅಮ್ಮಂದು ಏನು ಗೊತ್ತಾ, ಎಷ್ಟು ಕ್ರಿಯೇಟಿವಿಟಿ ಮೈಂಡ್ ಅಂದರೆ, ಇನ್ನೂ ಕುಂತಾಗ ಕೂಡಲ್ಲ ಯಾವುದಾದ್ರೂ ಬುಕ್ ಓದ್ತಾ ಕೊಡ್ತಾಳ. ಆಮೇಲೆ ಹೆಣಕಿ. ಹಾಂ, ಜೋರು ಹೇಳಮ್ಮ. ನಾನೇ ಹೇಳ್ಬೇಕನ್ನೋದು. ಹಾಂ, ಇನ್ನೂ ಹೆಣಿತೀನಿ, ಹೊಲಿತೀನಿ. ಎಲ್ಲ ನನ್ನ ಮಕ್ಕಳಿಗೆ ಅದೆಲ್ಲ ಸ್ವೆಟ್ರ್ ಹೆಣದು ಕೊಟ್ಟಾಳ. ಎಲ್ಲ ಮೊಮ್ಮಕ್ಕಳಿಗೆ ಸ್ವೆಟ್ರ್ ಹೆಣಿತಾಳ ಕುಂತು. ಆಮೇಲೆ ತಲೆ ಕಟ್ಕೊಳ್ಳೋದು ಹೆಣಿತಾಳ. ಆಮೇಲೆ ಎಡಿ ಮೇಲೆ ಮುಚ್ಚಲಿಕ್ಕೆ ಅದು, ಹಾಂ, ಅದನ್ನು ಕೂಡ ಹೆಣಿತಾಳ. ಆಮೇಲೆ ಅದು ಆದ್ರೆ ನನಗೆ ಹೆಗ್ಗ ಇನ್ನಾದರೂ ಹೆಣಿತೀನಿ. ಆದ್ರೆ ಹೊಲಿಗೆ ಕೌದಿ ಬಿಟ್ಟಿನಿ ಈಗ. ಆಮೇಲೆ 11 ಜನ ಮಕ್ಕಳಲ್ಲಿ ಮೊಮ್ಮಕ್ಕಳು 25 ಜನ ಮೊಮ್ಮಕ್ಕಳನ್ನು ನೋಡ್ಯಾಳ ಮಮ್ಮ. 25 ಜನ ಮೊಮ್ಮಕ್ಕಳು. ತುಂಬ ಗ್ರೇಟ್ ಅಮ್ಮ. ಅಮ್ಮ ಗ್ರೇಟ್ ಗ್ರೇಟ್ ಗ್ರೇಟ್. ಸಲಹೆಗೆ ಇರಲಿ. ಇನ್ನೂ ನೀನು ದೇವರು ದೀರ್ಘ ಆಯುಷ್ಯವನ್ನು ಕೊಡಲಿ. ಇಲ್ಲ ಕೊಡಲಿ. ನನ್ನಮ್ಮ ನಮ್ಮ ಮಕ್ಕಳದೆಲ್ಲ ನೋಡ್ಬೇಕಲ್ಲ ನೀನು. ನನ್ನ ಮಕ್ಕಳು, ಅಕ್ಕನ ಮಕ್ಕಳು ಎಲ್ಲರೂ ದೊಡ್ಡ ದೊಡ್ಡ ಸಾಹೇಬ್ರಾಗಿ ಬರೋದನ್ನು ನೀನು ನೋಡ್ಬೇಕು. ಇನ್ನು ನನ್ನ ಆಶೀರ್ವಾದ ಸದಾ ನಿಮ್ಮ ಮಕ್ಕಳ ಮೇಲೆ. ಅದೇ ಒಂದು ಹೇಳ್ಕೊತೀನಿ, ನಮ್ಮ ಮಕ್ಕಳ ಸಲಹೆಗೇನೆ ನಾನು. ನಿನ್ನ ಆಶೀರ್ವಾದದಿಂದ ಎಲ್ಲ ಆಶೀರ್ವಾದ. ಆದರೆ ನಮ್ಮ ಅಪ್ಪ ನೆಮ್ಮದಿ ಇಲ್ಲ ಮನೆ. ಅಪ್ಪ ತೀರ್ಕೊಂಡು ಈಗ ಒಂದು 18 ವರ್ಷ ಆಯಿತು. ನಮ್ಮಮ್ಮನೇ ನಮ್ಮೆಲ್ಲ. ಅಮ್ಮ ಅಂದರೆ ದೇವರು.